ಕೃಷಿ ಜಾಗರಣ ಮಾಧ್ಯಮ ಸಂಸ್ಥೆಯು ದೆಹಲಿಯಲ್ಲಿ ತನ್ನ ಕೇಂದ್ರ ಸ್ಥಾನ ಹೊಂದಿದ್ದರೂ ಕೂಡ ನಮ್ಮ ದೇಶದ ಅನೇಕ ಸ್ಥಳೀಯ ಭಾಷೆಗಳಲ್ಲಿ ಕೃಷಿ ಜಾಗರಣದ ಎಂಬ ಶಿರೋನಾಮೆಯ ಮಾಸಿಕ ಪತ್ರಿಕೆಯನ್ನು ಹೊರತರುತ್ತದೆ. ಈ ತಿಂಗಳು ಈ ಕೃಷಿ ಜಾಗರಣ ಪತ್ರಿಕೆಯು ಎರಡನೆಯ ಸಂಚಿಕೆಯಾಗಿ ಕನ್ನಡದಲ್ಲಿ ಕೃಷಿ ಜಾಗರಣ ಎಂಬ ಶಿರೋನಾಮೆಯೊಂದಿಗೆ ಕನ್ನಡಿಗರ ಒಂದು ಕೃಷಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇವರು ಹಾಕಿಕೊಂಡಿರುವುದು ನನಗೆ ತುಂಬ ಸಂತೋಷವಾಗಿದೆ. ಕನ್ನಡದ ಓದುಗರಿಗೆ, ಕನ್ನಡದ ಕೃಷಿಕರಿಗೆ, ಕನ್ನಡದಲ್ಲಿ ಅನೇಕ ಕೃಷಿಯ ಯಶೋಗಾಥೆಗಳು, ಕೃಷಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಅಳವಡಿಸಬೇಕಾಗಿರುವ ತಂತ್ರಜ್ಞಾನಗಳನ್ನು ಲೇಖನದ ರೂಪದಲ್ಲಿ ಸಂಗ್ರಹಿಸಿ ಕರ್ನಾಟಕದ ಹಾಗೂ ಜಗತ್ತಿನ ಎಲ್ಲ ಕನ್ನಡ ಬಲ್ಲವರಿಗೆ ಈ ಒಂದು ಪತ್ರಿಕೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ನೀಡುತ್ತಿರುವುದು ಮತ್ತು ಇದಲ್ಲದೆ ಪ್ರತಿ ತಿಂಗಳ ಇದು ಬಹಳ ಸುಂದರವಾಗಿ ಬಹಳ ಅತ್ಯುತ್ತಮವಾದ ಕಾಗದಗಳನ್ನು ಉಪಯೋಗಿಸಿ ಮಲ್ಟಿ ಕಲರ್ನಲ್ಲಿ ಬಹಳಷ್ಟು ಬಣ್ಣ ಬಣ್ಣದ ಚಿತ್ರಗಳ ಸಮೇತ ಇರುವ ಲೇಖನಗಳು ನಮ್ಮ ಓದುಗರಿಗೆ ಮನ ಮುಟ್ಟುವಂತೆ ಮಾಡಲು ಈ ಒಂದು ಪತ್ರಿಕೆ ಮಾಸಿಕವಾಗಿ ಈ ಒಂದು ಕರ್ನಾಟಕದ ಜನತೆಗೆ ಕೃಷಿ ಜಾಗರಣ ಎಂಬ ಮಾಸಿಕ ಪತ್ರಿಕೆಯು ಮುಂಬರುವ ದಿನಗಳಲ್ಲಿ ಕನ್ನಡಿಗರಿಗೆ, ಕೃಷಿಕರಿಗೆ ಹೆಚ್ಚಿಗೆ ಲಾಭವನ್ನು ತರಲಿ ಮತ್ತು ಅವರ ಕನ್ನಡದ ಜ್ಞಾನದಿಂದ ಅವರ ಆರ್ಥಿಕವಾಗಿ ಸದ್ಬಳಕೆಯ ಮಾಡಿಕೊಂಡು ಅವರು ಸಬಲರಾಗಲಿ ಅಂತ ಈ ಕೃಷಿ ಜಾಗರಣ ಪತ್ರಿಕೆಗೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕನಾದ ನಾನು ಡಾಕ್ಟರ್ ಎ ಬಿ ಪಾಟೀಲ್ ಅವರ ಶುಭಾಶಯಗಳು.